ಬೆಳಗ್ಗೆ 6 ಗಂಟೆ. ಅಡುಗೆ ಮನೆಯಲ್ಲಿ ಪ್ರೆಷರ್ ಕುಕ್ಕರ್ ಶಬ್ದ ಮಾಡ್ತಿತ್ತು. ಆ ಶಬ್ದದ ಮಧ್ಯೆ ಅನುವಿನ ಕೈ ಕೆಲಸ ಮಾಡ್ತಿದ್ರು, ಮನಸ್ಸು ಮಾತ್ರ ಎಲ್ಲೋ ದೂರ ಹೋಗಿತ್ತು. ಕಾಪಿ ತಣ್ಣಗಾಗ್ತಿದೆ, ಅವಳು ನಿಧಾನವಾಗಿ ಹೇಳ್ತಾಳೆ. ಹಾಲ್ನಲ್ಲಿ ಕುಳಿತಿದ್ದ ಶರತ್ ಮೊಬೈಲ್ನಿಂದ ಕಣ್ಣು ಎತ್ತಲಿಲ್ಲ. ಹೌದು ಅಂತಾನೆ ಅಷ್ಟೇ. ಅನು ಏನೋ ಕೇಳಬೇಕು ಅಂದುಕೊಂಡಿದ್ಲು, ಆದರೆ ಆ ಏನೋ ಯಾವಾಗಲೂ ಹಾಗೆ ಗಂಟಲಲ್ಲಿ ಉಳಿತಾ ಇತ್ತು. ಮದುವೆ ಆದಮೇಲೆ 5 ವರ್ಷ. ಮೊದಲ ದಿನಗಳಲ್ಲಿ ನಿನ್ನ ಕಾಪಿ ಬೇರೆ ಟೇಸ್ಟ್ ಇದೆ, ನೀನು ನಕ್ರೆ ಮನೆ ಬೆಳಗುತ್ತೆ. ಇವತ್ತಿನ ದಿನಗಳಲ್ಲಿ ಹೌದು, ಸರಿ, ನೋಡೋಣ, ಇಷ್ಟೇ ಮಾತುಗಳು ತುಂಬ ಕಡಿಮೆ ಆಗ್ತಾ ಹೋಗ್ತಾ ಇದ್ವು. ಮೌನ ಮಾತ್ರ ದೊಡ್ಡದಾಗ್ತಾ ಹೋಗ್ತಾ ಇತ್ತು. ಶರತ್ ಆಫೀಸಿಗೆ ಹೊರಟ. ಬಾಗಿಲು ಮುಚ್ಚಿದ ಶಬ್ದಕ್ಕೂ ಅನುವಿನ ಮನಸ್ಸು ಬಡಿದಂತಾಗಿತ್ತು. ನಾನು ಏನು ತಪ್ಪು ಮಾಡಿದ್ದೇನೆ? ಅವಳು ತನ್ನನ್ನೇ ಕೇಳಿಕೊಳ್ತಾಳೆ. ಅವಳು ಕೆಟ್ಟ ಹೆಂಡತಿ ಅಲ್ಲ, ಮನೆಯನ್ನು ನೋಡಿಕೊಳ್ತಾಳೆ. ಅವನ ಊಟ, ಅವನ ಸಮಯ, ಎಲ್ಲವೂ ಅವನ ಇಷ್ಟ, ಎಲ್ಲವೂ ಅವಳ ಗಮನದಲ್ಲಿರುತ್ತೆ. ಆದರೆ ನಾನು ಕೇವಲ ಒಂದು ವ್ಯವಸ್ಥೆ ಆಗ್ಬಿಟ್ನಾ? ಅನುವಿನ ಕಣ್ಣಲ್ಲಿ ನೀರು ತುಂಬಿತು. ಅವಳಿಗೆ ಬೇಕಾಗಿದ್ದು ದೊಡ್ಡ ಉಡುಗೊರೆ ಅಲ್ಲ, ದುಬಾರಿ ಮಾತುಗಳಲ್ಲ, ಕೇವಲ ಇವತ್ತು ನಿನ್ನ ದಿನ ಹೇಗಿತ್ತು ಅನ್ನೋ ಒಂದೇ ಒಂದು ಪ್ರಶ್ನೆ, ಒಂದೇ ಒಂದು ಪ್ರೀತಿಯ ಮಾತು. ಆಫೀಸ್ನಲ್ಲಿ ಶರತ್ ಮೀಟಿಂಗ್ ಮೇಲೆ ಮೀಟಿಂಗ್, ಬಾಸ್ ಒತ್ತಡ, ಟಾರ್ಗೆಟ್, ಕಂಪ್ಯಾರಿಸನ್, ಫ್ಯಾಮಿಲಿ ಟೈಮ್ ಇಂಪಾರ್ಟೆಂಟ್ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ಸಂಜೆ ಮನೆಗೆ ಬಂದಾಗ ಮನಸ್ಸು ಅಷ್ಟು ಖಾಲಿಯಾಗಿರುತ್ತೆ, ಮಾತಾಡೋ ಶಕ್ತಿ ಕೂಡ ಉಳಿದಿರಲ್ಲ. ಅನು ಅರ್ಥ ಮಾಡ್ಕೊಳ್ಬೇಕು ಅಂತ ಅವನು ಮನಸ್ಸಿನಲ್ಲಿಯೇ ಹೇಳಿಕೊಳ್ತಾ ಇದ್ದ. ಅವನಿಗೆ ಗೊತ್ತಿತ್ತು ಅನು ದೂರ ಹೋಗ್ತಿದ್ದಾಳೆ, ಆದರೆ ಅದನ್ನು ಹಿಡಿದುಕೊಳ್ಳೋದು ಹೇಗೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಒಂದು ಸಂಜೆ, ಇವತ್ತು ನೀನು ಬೇಗ ಬರ್ತೀಯಾ ಅಂತ ಅನು ಕೇಳ್ತಾಳೆ. ಟ್ರೈ ಮಾಡ್ತೀನಿ ಅನ್ನೋದು ಶರತ್ನ ಉತ್ತರ. ರಾತ್ರಿ 10ಕ್ಕೆ ಶರತ್ ಬರ್ತಾನೆ. ಅನು ಊಟ ಬಡಿಸ್ತಾಳೆ. ನೀವು ಹೇಳಿದ್ರಲ್ಲ ಬೇಗ ಬರ್ತೀನಿ ಅಂತ. ಅವಳ ಧ್ವನಿಯಲ್ಲಿ ಕೋಪಕ್ಕಿಂತ ನೋವು ಜಾಸ್ತಿ ಇತ್ತು. ವರ್ಕ್ ಇದೆ ಅಂತ ಹೇಳಿದೆ ಅಲ್ವಾ? ಶರತ್ ಧ್ವನಿ ಏರಿತು. ವರ್ಕ್, ನಾನು ಯಾವಾಗ ಮಾತಾಡೋದು ಅಂತ ಅನು ಒಮ್ಮೆಲೆ ಕೇಳಿಬಿಡ್ತಾಳೆ. ನಿನಗೆ ಯಾವಾಗಲೂ ಕಂಪ್ಲೇಂಟ್ ಮಾಡೋದೇ ಕೆಲಸನಾ ಅಂತ ಶರತ್ ಕೂಡ ಸಿಟ್ಟಿನಿಂದ ಕೂಗ್ತಾನೆ. ಆ ಕ್ಷಣದಲ್ಲಿ ಇಬ್ಬರಿಗೂ ಗೊತ್ತಾಯಿತು, ಇದು ಊಟದ ಜಗಳ ಅಲ್ಲ, 5 ವರ್ಷಗಳಿಂದ ಸೇರುತ್ತಾ ಬಂದ ಮೌನದ ಸ್ಫೋಟ. ಆ ರಾತ್ರಿ ಅನು ಮಾತನಾಡಲಿಲ್ಲ, ಶರತ್ ಕೂಡ ಮಾತನಾಡಲಿಲ್ಲ. ಒಂದೇ ಹಾಸಿಗೆ, ಆದರೆ 2 ಬೇರೆ ಲೋಕ. ಅನು ಯೋಚನೆ ಮಾಡ್ತಾ ಹೇಳ್ತಾಳೆ, ನಾನು ಹೀಗೆ ಇದ್ದರೆ ನಾನೇ ಕಳೆದು ಹೋಗ್ತೇನೆ. ಮರುದಿನ ಅವಳು ತಾಯಿಯ ಮನೆಗೆ ಹೋಗ್ತಾಳೆ. ಜಗಳ ಮಾಡಿ ಅಲ್ಲ, ಕೋಪದಿಂದ ಕೂಡ ಅಲ್ಲ, ಆದರೆ ಮೌನದಿಂದ. ಮನೆ ಖಾಲಿ ಅನ್ನಿಸ್ತಾ ಇತ್ತು. ಕಾಫಿ ತಾನೇ ಮಾಡಿಕೊಂಡ ಶರತ್ಗೆ ಅನುವಿನ ಕಾಫಿಯ ನೆನಪಾಯಿತು. ಇದು ಇಷ್ಟು ಕಹಿ ಯಾಕೆ? ಅವನು ತನ್ನಿಂತಾನೇ ನಗ್ತಾನೆ. ಆದರೆ ಆ ನಗು ಹೆಚ್ಚು ಸಮಯ ಉಳಿಯಲಿಲ್ಲ. ರಾತ್ರಿ ಮನೆಗೆ ಬಂದಾಗ ಟಿವಿ ಆನ್ ಇತ್ತು, ಆದರೆ ಯಾರೂ ಇರಲಿಲ್ಲ. ಆ ಮೌನ ಅವನಿಗೆ ಹೊಸದಾಗಿ ತೋರಲಿಲ್ಲ, ಆದರೆ ಈಗ ಅದು ಕಚ್ಚತೊಡಗಿತು. ಅನ್ನು ಕಳಿಸಿದ ಒಂದು ಮೆಸೇಜ್, ನಾನು ತಪ್ಪು ಅನ್ನೋದಕ್ಕಲ್ಲ, ನಾನೇನು ಅನ್ನೋದು ಮರೆತು ಹೋಗಬಾರ್ದು ಅಂತ ದೂರ ಬಂದೆ. ಶರತ್ ಬಹಳ ಹೊತ್ತು ಆ ಮೆಸೇಜ್ ನೋಡ್ತಾ ಕೂತ. ನಾನೇನೂ ಕೇಳಲೇ ಇಲ್ಲ. ಅವನಿಗೆ ಮೊದಲ ಬಾರಿಗೆ ಅರಿವಾಯಿತು, ಅನು ಕಂಪ್ಲೇಂಟ್ ಮಾಡ್ತಿರಲಿಲ್ಲ, ಅವಳು ಕೇವಲ ಕೇಳಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ಲು. ಶರತ್ ಅನುವಿನ ತಾಯಿಯ ಮನೆಗೆ ಹೋಗ್ತಾನೆ. ಅನು ಅವನನ್ನು ನೋಡ್ತಾಳೆ, ಆದರೆ ಅವಳಿಂದ ಮಾತು ಬರಲಿಲ್ಲ. ಶರತ್ ಮಾತನಾಡ್ತಾನೆ, ನಾನು ಬದಲಾವಣೆ ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡಲ್ಲ. ಶರತ್ ನಿಧಾನವಾಗಿ ಹೇಳ್ತಾನೆ, ಆದರೆ ನಿನ್ನ ಮಾತು ಕೇಳ್ತೇನೆ ಅಂತ ಪ್ರಾಮಿಸ್ ಮಾಡ್ತೇನೆ. ಅನು ಕಣ್ಣೀರಿನಿಂದ ನೋಡ್ತಾಳೆ. ನನಗೆ ಪರ್ಫೆಕ್ಟ್ ಗಂಡ ಬೇಡ ಅಂತ ಅವಳು ಹೇಳ್ತಾಳೆ. ನನ್ನ ಜೊತೆ ಮಾತನಾಡುವ ಗಂಡ ಸಾಕು. ಅವರಿಬ್ಬರು ಮನೆಗೆ ಮರಳ್ತಾರೆ. ಎಲ್ಲವೂ ಒಂದೇ, ಮನೆಯೋ ಜೀವನವೋ, ಆದರೆ ಒಂದು ಸಣ್ಣ ಬದಲಾವಣೆ. ರಾತ್ರಿ ಊಟದ ನಂತರ ಮೊಬೈಲ್ ದೂರ. ಇವತ್ತು ನಿನ್ನ ದಿನ ಹೇಗಿತ್ತು ಅಂತ ಶರತ್ ಕೇಳ್ತಾನೆ. ಆ ಮಾತು ಕೇಳಿ ಅನು ನಗ್ತಾಳೆ. ಆ ನಗುವಿನಲ್ಲಿ ವರ್ಷಗಳ ನಂತರದ ಹಗುರತನ ಇತ್ತು. ಸಂಬಂಧಗಳು ದೊಡ್ಡ ಸಮಸ್ಯೆಯಿಂದ ಮುರಿಯಲ್ಲ, ಸಣ್ಣ ಮೌನಗಳಿಂದ ದೂರವಾಗ್ತವೆ. ಮಾತುಗಳು ಕಡಿಮೆಯಾದಾಗ ಹೃದಯಗಳು ದೂರ ಹೋಗ್ತವೆ.
ಪ್ರೇಮ ಅಂದರೆ ಒಪ್ಪಂದ ಅಲ್ಲ, ಪ್ರೇಮ ಅಂದರೆ ದಿನವೂ ಮಾತನಾಡುವ ಧೈರ್ಯ. ಬೆಳಗಿನ ಸೂರ್ಯ ಕಿಟಕಿಯಿಂದ ಒಳಗೆ ಬರ್ತಾ ಇದ್ದ, ಆದರೆ ಮನೆಯೊಳಗಡೆ ಬೆಳಕು ಇರಲಿಲ್ಲ. ನಂದಿನಿ ಅಡಿಗೆ ಮನೆಯಲ್ಲಿ ಕಾಫಿ ಮಾಡ್ತಾ ಇದ್ಲು. ಕಪ್ ತುಂಬಿದ್ರೂ ಮನಸ್ಸು ಖಾಲಿಯಾಗಿತ್ತು. ಕಾಫಿ ಆಯ್ತಾ ಅಂತ ಹಾಲ್ನಿಂದ ಗಂಡ ರಾಘವ್ನ ಧ್ವನಿ ಕೇಳಿಸಿತು. ಹೌದು ಅಂತಾಳೆ ಅಷ್ಟೆ. ಇಬ್ಬರ ನಡುವೆ ಮಾತುಕತೆಗಳಿರಲಿಲ್ಲ. ಮೌನ ಮಾತ್ರ ವರ್ಷದಿಂದ ವರ್ಷಕ್ಕೆ ದೊಡ್ಡದಾಗ್ತಾ ಹೋಗ್ತಾ ಇತ್ತು. ಮದುವೆ ಆದಮೇಲೆ 7 ವರ್ಷ ಆಗಿತ್ತು. ಮೊದಲ ದಿನಗಳಲ್ಲಿ ನೀನು ನಕ್ಕಿದ್ರೆ ಎಲ್ಲವೂ ಸರಿಯಾಗಿರುತ್ತೆ, ನಿನ್ನ ಜೊತೆ ಮಾತಾಡೋದೇ ನನಗೆ ಎನರ್ಜಿ ಅಂತ ಆಯ್ತಾ. ಇವತ್ತು ಮೊಬೈಲ್, ಟಿವಿ, ನಿಶಬ್ದ ಇಷ್ಟೇ ಜೀವನ ಆಗಿತ್ತು. ರಾಘವ್ ಆಫೀಸ್ಗೆ ಹೋಗ್ತಾನೆ. ಬಾಗಿಲು ಮುಚ್ಚಿದ ಶಬ್ದ ನಂದಿನಿಗೆ ಭಾರವಾಗಿ ಕೇಳಿಸಿತು. ನಾನು ಯಾವಾಗ ಇಷ್ಟೊಂದು ಒಂಟಿಯಾಗ್ಬಿಟ್ಟೆ? ಅವಳು ಕನ್ನಡಿ ಮುಂದೆ ನಿಂತು ತನ್ನನ್ನೇ ತಾನು ನೋಡಿಕೊಳ್ತಾಳೆ. ಅವಳಿಗೆ ಬೇಕಾಗಿದ್ದು ದೊಡ್ಡ ಪ್ರೀತಿಯ ಪ್ರದರ್ಶನ ಅಲ್ಲ, ಕೇವಲ ಅವಳ ಜೊತೆ ಕಳೆಯೋ ಸಮಯ, ಗಂಡನ ಪ್ರೀತಿಯ ಮಾತು ಅಷ್ಟೇ. ಆದರೆ ಆ ಪ್ರಶ್ನೆಗೆ ವರ್ಷಗಳಿಂದ ಉತ್ತರನೇ ಸಿಕ್ಕಿರಲಿಲ್ಲ. ಆಫೀಸ್ನಲ್ಲಿ ಟಾರ್ಗೆಟ್, ಕಾಲ್ಸ್, ಪ್ರೆಷರ್, ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂತ ರಾಘವ್ಗೂ ಕೂಡ ಗೊತ್ತಿತ್ತು. ಆದರೆ ಸಂಜೆ ಮನೆಗೆ ಬಂದಾಗ ಮಾತಾಡೋ ಶಕ್ತಿನೇ ಉಳಿದಿರಲಿಲ್ಲ. ನಂದಿನಿ ನನ್ನನ್ನು ಅರ್ಥ ಮಾಡ್ಕೊಳ್ತಾಳೆ ಅಂತ ಅವನು ಊಹಿಸಿಕೊಂಡಿದ್ದ. ಅದೇ ಊಹೆ ದೊಡ್ಡ ತಪ್ಪು ಅನ್ನೋದು ಅವನಿಗೆ ಕೂಡ ಗೊತ್ತಿರಲಿಲ್ಲ. ಒಂದು ಸಂಜೆ, ಇವತ್ತು ನಮ್ಮ ಆ್ಯನಿವರ್ಸರಿ ಅನ್ನೋದು ನೆನಪಿಲ್ವಾ ಅಂತ ನಂದಿನಿ ನಿಧಾನವಾಗಿ ಗಂಡನ ಹತ್ರ ಕೇಳ್ತಾಳೆ. ರಾಘವ್ ಒಮ್ಮೆಲೆ ಎದ್ದು ಕುಳಿಸ್ಕೊಳ್ತಾನೆ. ಅಯ್ಯೋ ಸಾರಿ. ಆ ಸಾರಿ ಅವಳ ಕಿವಿಗೆ ಬಿದ್ದರೂ ಮನಸ್ಸಿಗೆ ಮಾತ್ರ ತಾಕಲಿಲ್ಲ. ನಾನು ಸ್ಪೆಷಲ್ ಬೇಕು ಅಂತ ಏನೂ ಕೇಳಲಿಲ್ಲ. ಅವಳು ಶಾಂತವಾಗಿಯೇ ಹೇಳ್ತಾಳೆ, ನಾನು ನೆನಪಿನಲ್ಲಿ ಇರಬೇಕು ಅಂತ ಕೇಳಿದೆ ಅಷ್ಟೇ. ಆ ಮಾತಿಗೆ ರಾಘವ್ ಮೌನವಾಗಿ ಬಿಡ್ತಾನೆ. ಆ ರಾತ್ರಿ ನಂದಿನಿ ತೀರ್ಮಾನ ಮಾಡ್ತಾಳೆ, ನಾನು ಸ್ವಲ್ಪ ದಿನ ಅಮ್ಮನ ಮನೆಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಅವಳ ಮಾತಿಗೆ ರಾಘವ್ ಅಚ್ಚರಿಯಿಂದ ನೋಡ್ತಾನೆ. ಜಗಳ ಇಲ್ಲ, ಕೋಪ ಇಲ್ಲ, ಆದರೆ ನಾನು ಹೀಗೆ ಜೀವಿಸೋಕೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಅಮ್ಮನ ಮನೆಗೆ ಹೊರಟು ಹೋಗ್ತಾಳೆ. ಮನೆ ತುಂಬ ದೊಡ್ಡದಾಗಿ ಕಾಣಿಸಿತು. ಕಾಫಿ ತಾನೇ ಮಾಡಿಕೊಂಡಾಗ ನಂದಿನಿ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ರಾತ್ರಿ ಟಿವಿ ಆನ್ ಇತ್ತು, ಆದರೆ ಯಾರೂ ನೋಡಲ್ಲ. ಮೊದಲ ಬಾರಿಗೆ ರಾಘವ್ಗೆ ಭಯ ಆಯಿತು. ನಾನು ಅವಳನ್ನು ಕಳೆದುಕೊಳ್ತಾ ಇದ್ದೇನಾ? ಅಲ್ಮಾರಿಯಲ್ಲಿ ಒಂದು ಹಳೆಯ ಡೈರಿ ಸಿಕ್ಕಿತು, ನಂದಿನಿಯ ಹ್ಯಾಂಡ್ ರೈಟಿಂಗ್. ಇವತ್ತು ರಾಘವ್ ನಗ್ತಾ ಇದ್ದ. ಆ ನಗು ಸಾಕು ನನಗೆ. ಅವನು ಮಾತಾಡದೇ ಇದ್ದಾಗ ನಾನು ಕಾಣೆಯಾಗ್ತಿದ್ದೇನೆ ಅನ್ನಿಸ್ತಾ ಇತ್ತು. ಪ್ರತಿ ಪುಟವೂ ಅವನ ಹೃದಯಕ್ಕೆ ತಾಕ್ತಾ ಇತ್ತು. ಅವಳು ಏನನ್ನೂ ಕಂಪ್ಲೇಂಟ್ ಮಾಡಿ ಬರ್ತಿರಲಿಲ್ಲ. ಅವಳು ಕೇವಲ ಅವನ ಪ್ರೀತಿಗಾಗಿ ಕಾಯ್ತಾ ಇದ್ಲು. ರಾಘವ್ ನಂದಿನಿಯ ಮನೆಗೆ ಹೋಗ್ತಾನೆ. ಕೈಯಲ್ಲಿ ಒಂದು ಚಿಕ್ಕ ಪ್ಯಾಕೆಟ್ ಇಟ್ಕೊಂಡಿದ್ದ. ನಾನು ಪರ್ಫೆಕ್ಟ್ ಗಂಡ ಅಲ್ಲ ಅಂತ ಅವನು ಹೇಳ್ತಾನೆ, ಆದರೆ ಪ್ರಯತ್ನ ಮಾಡದ ಗಂಡ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ದೇನೆ. ಅವನು ಪ್ಯಾಕೆಟನ್ನು ತೆರಿತಾನೆ. ಅದರೊಳಗಡೆ ಅವಳ ಹಳೆಯ ಬ್ಯಾಂಗಲ್ಸ್ ರಿಪೇರಿ ಮಾಡಿ ತಂದಿದ್ದ. ನೀನೊಮ್ಮೆ ಹೇಳಿದ್ದೆ ಇವು ನಿನಗೆ ಲಕ್ಕಿ ಅಂತಾನೆ. ಅದನ್ನು ನೋಡಿ ನಂದಿನಿ ಖುಷಿಯಿಂದ ನಗ್ತಾಳೆ. ನಾನು ಬದಲಾಗ್ತೀನಿ ಅಂತ ಪ್ರಾಮಿಸ್ ಮಾಡಲ್ಲ ಅಂತ ರಾಘವ್ ಹೇಳ್ತಾನೆ, ಆದರೆ ನಿನ್ನ ಮಾತು ಕೇಳ್ತೇನೆ ಅಂತ ಪ್ರಾಮಿಸ್ ಮಾಡ್ತಾನೆ. ನಂದಿನಿ ನಿಧಾನವಾಗಿ ಉತ್ತರಿಸ್ತಾಳೆ, ನನಗೆ ದೊಡ್ಡ ಬದಲಾವಣೆ ಬೇಡ, ಪ್ರತಿದಿನ ಸ್ವಲ್ಪ ಸಮಯ ನನಗೋಸ್ಕರ ಇಟ್ಟರೆ ಸಾಕು. ಆ ಮಾತಿನಿಂದ ಇಬ್ಬರು ನಗ್ತಾರೆ. ಅದು ವರ್ಷಗಳ ನಂತರದ ನಗು. ಮನೆಗೆ ಮರಳ್ತಾರೆ. ರಾತ್ರಿ ಊಟದ ನಂತರ ಮೊಬೈಲ್ ಸೈಲೆಂಟ್ ಆಯಿತು, ಟಿವಿ ಕೂಡ ಆಫ್ ಆಯಿತು. ರಾಘವ್ ನಂದಿನಿಯ ಜೊತೆ ಪ್ರೀತಿಯಿಂದ ಮಾತನಾಡ್ತಾನೆ. ನಂದಿನಿ ಕೂಡ ಮಾತನ್ನು ಶುರು ಮಾಡ್ತಾಳೆ. ಮಾತುಗಳ ಜೊತೆ ನಗು ಮರಳಿತು. ಕಿಟಕಿಯಿಂದ ಒಳಗೆ ಚಂದ್ರನ ಬೆಳಕು ಬಿತ್ತು. ಈ ಬಾರಿ ಮನೆಯೊಳಗೂ ಕೂಡ ಬೆಳಕು ಬಿತ್ತು. ಸಂಬಂಧ ಉಳಿಯೋಕೆ ಪೂರ್ಣ ಬದಲಾವಣೆ ಬೇಕಾಗಿಲ್ಲ, ಪ್ರತಿದಿನ ಸ್ವಲ್ಪ ಗಮನ ಸಾಕು. ಪ್ರೇಮ ಅಂದರೆ ಒಮ್ಮೆ ಮಾಡಿದ ವಾಗ್ದಾನ ಅಲ್ಲ, ಪ್ರತಿದಿನ ಕೇಳುವ ಒಂದು ಪ್ರಶ್ನೆ.